ಮಗುವಿನ ಹೆಸರು ಮೋಕ್ಷಜ್ಞ ಅಂತ. ಈಗ 4 ತಿಂಗಳು ತುಂಬಿ 5 ತಿಂಗಳಿಗೆ ಕಾಲಿಟ್ಟಿದೆ. ನೆತ್ತಿ ನಿಲ್ಲಬೇಕಾಗಿರುವ ವಯಸ್ಸು, ಬಟ್ ನೆತ್ತಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಅವನಿಗೆ ಕಾಡ್ತಾ ಇರುವಂತಹ ಅದೊಂದು ಆರೋಗ್ಯ ಸಮಸ್ಯೆ. ತಂದೆ ತಾಯಿ ದಿನಂಪ್ರತಿ ಮಗುವನ್ನು ನೋಡಿಕೊಂಡು ಕೊರಗಬೇಕೋ ಅಥವಾ ಗಟ್ಟಿ ಧೈರ್ಯ ಮಾಡ್ಕೋಬೇಕೋ ಅಥವಾ ಯಾರ ಹತ್ರ ಹೇಗೆ ಮಾತಾಡಿ ಹೇಗೆ ಸಹಾಯವನ್ನು ಪಡ್ಕೋಬೇಕು, ಈ ಗೊಂದಲದಲ್ಲೇ ದಿನಂಪ್ರತಿ ದಿನವನ್ನು ದೂಡುವಂತಹ ಪರಿಸ್ಥಿತಿ ಬಂದಿದೆ. ಕರುನಾಳು ಕನ್ನಡಿಗರು ಮಿಡಿಯಲೇಬೇಕಾಗಿರುವ ಕಥೆ, ನೋಡಲೇಬೇಕಾಗಿರುವ ಸುದ್ದಿ. ನಾವು ಮಾಡುವಂತಹ ಒಂದು ಚಿಕ್ಕ ಉಪಕಾರ ಆ ಮಗುವಿನ ಜೀವ ಉಳಿಸುತ್ತೆ. ಪುಟ್ಟ ಕಂದ 5 ತಿಂಗಳವನಿಗೆ, ಅವನ ಹೆಸರು ಮೋಕ್ಷಜ್ಞ. 5 ತಿಂಗಳ ಕಂದ ಮೋಕ್ಷಜ್ಞನಿಗೆ SMA ಟೈಪ್ 1 ಅನ್ನುವಂತಹ ಆರೋಗ್ಯದ ಸಮಸ್ಯೆ. ಹುಟ್ಟಿದ 3 ತಿಂಗಳು ನಂತರ ಹೆತ್ತವರಿಗೆ ಗೊತ್ತಾಗ್ತಾ ಇದೆ. ಈಗ ಇದು ಮಗುವನ್ನು ಉಳಿಸ್ಕೊಳ್ಬೇಕು ಅಂದರೆ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಬೇಕಾಗಿರುವಂತಹ ಮೆಡಿಸನ್ಗೆ ಬೇಕಾಗಿರುವಂತಹ ಹಣ 9 ಕೋಟಿ ದಾಟತ್ತೆ. ನಮ್ಮ ದೇಶದಲ್ಲಿ ಸಿಗಲ್ಲ ಈ ಟ್ರೀಟ್ಮೆಂಟ್ ಅಥವಾ ಈ ಮೆಡಿಸನ್. ಬೇರೆ ದೇಶದವರು ಪೇಟೆಂಟನ್ನು ತಗೊಂಡಿದ್ದಾರೆ, ಹಾಗಾಗಿ ಎಲ್ಲ ದೇಶದವರು ಅದನ್ನು ಮಾಡೋಕ್ಕಾಗಲ್ಲ, ಬಳಸೋಕ್ಕಾಗಲ್ಲ. ಅಲ್ಲಿಂದ ತರಿಸ್ಕೊಳ್ಬೇಕು ಅಂದರೆ ಮೆಡಿಸನ್ ಕಾಸ್ಟ್ ಬರೋದು ಹತ್ತತ್ರ 9 ಕೋಟಿ ರೂಪಾಯಿ. ಲಕ್ಷಾಂತರ ರೂಪಾಯಿ ಆಗಿದ್ರೆ ತಂದೆ ತಾಯಿಗಳು ಹೇಗೋ ಹೊಂದಿಸ್ಬಿಡ್ತಾ ಇದ್ರು. ಕೋಟಿ ಅಂತ ಬಂದಾಗ ಈ ಹಣ ಕೇಳಿದಾಗಲೇ ಅಥವಾ ನಂಬರ್ಸ್ ಕೇಳಿದಾಗಲೇ ಎಂಥವರ ಮೈ ಕೂಡ ಜುಮ್ ಅನ್ನತ್ತೆ. AC ಬೇಡವಾ? ಆಫ್ ಮಾಡಬೇಕಾ? ಆಫ್ ಮಾಡಿ. ಈಗ ಹೃದಯ ಹಿಂಡುತ್ತೆ ಈ ಪುಟ್ಟ ಕಂದ ಮೋಕ್ಷಜ್ಞನ ಪರಿಸ್ಥಿತಿ ನೋಡಿದಾಗ. ಈ SMA ಟೈಪ್ 1 ಇದು ಏನು ಸಮಸ್ಯೆ, ಯಾಕೆ ಹಿಂಗೆ ಬಂತು, ಎಷ್ಟು ಜನರಲ್ಲಿ ಒಬ್ರಿಗೆ ಬರುತ್ತೆ, ಇದ್ರ ಬಗ್ಗೆ ನಾವು ಆದಷ್ಟು ನಿಮಗೆ ಮಾಹಿತಿ ಕೊಡೋ ಕೆಲಸವನ್ನ ಮಾಡ್ತೀವಿ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ಆದಷ್ಟು ಬೇಗ ತುರ್ತಾಗಿ ಬೇಕಾಗಿರೋದು ನಾವು ನೀವು ಸ್ಪಂದಿಸಬೇಕು. ಹೆಂಗೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ. ನೋಡಿ, ಆ ಮಗುವಿಗೀಗ ನೇರವಾಗಿ ಯಾವುದೇ ಆಗಲಿ, ಒಬ್ಬ 9 ತಿಂಗಳು ತುಂಬಿದ ತಕ್ಷಣ ತಾಯಿ ಏನು ಕಾಯ್ತಾ ಇರ್ತಾಳೆ, ನನ್ನ ಮಗು ಹೆಂಗಿದೆ ಅಂತ ನೋಡಬೇಕು ಅಂತ ಕಾಯ್ತಿರ್ತಾಳೆ. ಮಗು ಹುಟ್ಟಿದ ನಂತರ ಏನಾಗುತ್ತೆ, 6 ತಿಂಗಳು ಎಡೆಬಿಡದೆ ಪ್ರತಿ 1.5-2 ಗಂಟೆಗೆ ಒಂದ್ಸಲ ಎದೆ ಹಾಲು ಉಣಿಸ್ತಾ ಇರ್ತಾಳೆ. ಯಾಕಂದ್ರೆ ಮಗುಗೆ ಬೇಕಾಗಿರೋ ಟೈಮಿಂಗ್ ಡ್ಯೂರೇಷನ್ನೇ ಹಾಗೆ. ಪ್ರತಿ 1.5-2 ಗಂಟೆಗೋಸ್ಕರ 2 ಗಂಟೆಗೆ ಒಂದು ಸಲ ಹಾಲನ್ನು ಕುಡಿಸ್ಬೇಕು. ಬಟ್ ಈ ಮಗುವಿಗೆ ನೇರವಾಗಿ ತನ್ನ ತಾಯಿ ಎದೆ ಹಾಲನ್ನು ಕುಡಿಯೋಕ್ಕಾಗಲ್ಲ. ಮುಂದುವರ್ತಾ ಹೋದಂತೆ ಇನ್ನೂ ಈ ಸಮಸ್ಯೆ ಬಿಗಡಾಯಿಸ್ತಾ ಹೋಗುತ್ತೆ. ಟ್ಯೂಬ್ ಮೂಲಕ ತನ್ನ ತಾಯಿ ಎದೆ ಹಾಲನ್ನು ಮಗುವಿಗೆ ಹಾಕಬೇಕು. ಈಗ 5 ತಿಂಗಳು ಅಂತ ಹೇಳ್ತೆ. 6 ತಿಂಗಳಿಂದ ಸಾಮಾನ್ಯವಾಗಿ ಅಮ್ಮಂದ್ರಿಗೆ ಗೊತ್ತಿರುತ್ತೆ, 6 ತಿಂಗಳಿಂದ ನಾವು ನಮ್ಮ ಕೈ ತುತ್ತನ್ನು ಶುರು ಮಾಡ್ತೀವಿ. ಏನೋ ಒಂದು ಹಣ್ಣೋ ಅಥವಾ ಗಂಜಿಯೋ ತೀರಾ ಮೆದು ಮಾಡ್ಕೊಂಡು ಅನ್ನವನ್ನು ತಿನ್ನಿಸ್ತೀವಿ. ಹಾಲೇ ಕುಡಿಯೋಕ್ಕಾಗ್ತಿಲ್ಲ, ಇನ್ನು ಅನ್ನ ತಿನ್ನಿಸೋ ಹಂತ ಬಂದಾಗ ನಾವು ಅದಕ್ಕೆ ಸ್ಟುಡಿಯೋಗೆ ಮಗುವಿನ ಜೊತೆಗೆ ತಂದೆ ತಾಯಿಯನ್ನು ಕೂಡ ಕರೆಸಿದ್ದೀವಿ. ಈಗೇನು ವಿಜುವಲ್ಸ್ನಲ್ಲಿ ನೋಡ್ತಾ ಇದ್ದೀರಿ, ಮೋಕ್ಷಜ್ಞ ಇವನು, ಆ ಪುಟಾಣಿ, ಆ ಮಗು ಎಳೆ ಕಂದ ಅಸುಳೆ ನಮ್ಮ ಸ್ಟುಡಿಯೋಗೆ ಬಂದಿದೆ.